ಮಾಜಿ ಸಚಿವ ಜಮೀರ್ ಅಹಮದ್ ಈಗ ಸಂಕಷ್ಟದಲ್ಲಿದ್ದಾರೆ. ಜಮೀರ್ ಇನ್ ಟ್ರಬಲ್ ಅಲ್ಲಿದ್ದಾರೆ. ಇವಾಗ ಸಂಪುಟ ವಿಸ್ತರಣೆ ವೇಳೆ ಜಮೀರ್ಗೆ ಬಿಗ್ ಶಾಕ್ ಎದುರಾಗಿದೆ. ಜಮೀರ್ ಕೊರಳಿಗೆ ಟೈಟ್ ಆಗ್ತಿದೆ ಹಳೆ IMA ಕೇಸ್. ಅಕ್ರಮ ಆದಾಯ ಕೇಸ್ನಲ್ಲಿ ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ ನಡೀತಾ ಇದೆ. ಪ್ರಾಸಿಕ್ಯೂಷನ್ ಕೋರಿ ರಾಜ್ಯಪಾಲರಿಗೆ ಲೋಕಾಯುಕ್ತ ಅಧಿಕಾರಿಗಳು ಮನವಿಯನ್ನೇ ಇಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ಸಂಬಂಧ ಜಮೀರ್ ವಿರುದ್ಧ ಗವರ್ನರ್ಗೆ ಲೋಕಾಯುಕ್ತ ಮನವಿ ಮಾಡಿದೆ. ಜಮೀರ್ ಆದಾಯ ಮೀರಿ ಆಸ್ತಿ ಗಳಿಸಿದ್ದಾರೆ, ಅದಕ್ಕೆ ನಮ್ಮ ಹತ್ರ ಪುರಾವೆಗಳಿವೆ, ಕೋರ್ಟ್ಗೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಲು ಅನುಮತಿ ಕೊಡಿ ಅಂತ ಹೇಳಿ ರಾಜ್ಯಪಾಲರ ಬಳಿ ಹೋಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ರಾಜ್ಯಪಾಲರಿಗೆ 1000 ಪುಟಗಳ ದಾಖಲೆ ಸಹಿತ ಲೋಕಾಯುಕ್ತ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. IMA ಕೇಸ್ ತನಿಖೆ ನಡೆಸ್ತಾ ಇದ್ದ ಭ್ರಷ್ಟಾಚಾರ ನಿಗ್ರಹ ದಳ ACB ರದ್ದಾದ ಬಳಿಕ ತನಿಖೆ ಪೂರ್ಣಗೊಳಿಸಿರೋ ಲೋಕಾಯುಕ್ತ ಅಧಿಕಾರಿಗಳು ಇವಾಗ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಏನಿದ್ದಾರೆ ಅವರು ಟ್ರಬಲ್ನಲ್ಲಿದ್ದಾರೆ. ಇವಾಗ ಯಾಕಂತ ಹೇಳಿದ್ರೆ ಅವರ ಹಳೆ ಕೇಸ್ ಈ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ ಹೇಳಿ ಲೋಕಾಯುಕ್ತ ಪೊಲೀಸರು ಸಂಪೂರ್ಣವಾಗಿ ತನಿಖೆ ಮಾಡಿದ್ದಾರೆ. ತನಿಖೆ ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಲೋಕಾಯುಕ್ತ ಮೊರೆ ಹೋಗಿದ್ದಾರೆ. ಲೋಕಾಯುಕ್ತ ಪೊಲೀಸರು ರಾಜ್ಯಪಾಲರ ಮೊರೆ ಹೋಗಿದ್ದಾರೆ. ನಮ್ಮ ಹತ್ರ ಅವರು ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಕ್ಕೆ ಪುರಾವೆಗಳಿದ್ದಾವೆ, ದೋಷಾರೋಪ ಪಟ್ಟಿಯನ್ನು ರೆಡಿ ಮಾಡಿದ್ದೀವಿ, ನಾವು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು, ಕೋರ್ಟ್ಗೆ ಅನುಮತಿ ಕೊಡಿ ಅಂಥೇಳಿ ರಾಜ್ಯಪಾಲರ ಬಳಿ ಸಾಕ್ಷ್ಯ ಸಮೇತ ಲೋಕಾಯುಕ್ತ ಪೊಲೀಸರು ಹೋಗಿದ್ದಾರೆ. ನೋಡಿ, ಇವಾಗ ಸಚಿವ ಸಂಪುಟ ವಿಸ್ತರಣೆ ಬೇರೆ ಇದೆ. ಜಮೀರ್ ಅಹಮದ್ ಖಾನ್ ಅವರು ದೊಡ್ಡ ಆಕಾಂಕ್ಷಿ ಇವಾಗ ಸಚಿವ ಸ್ಥಾನಕ್ಕೆ. ಸೊ ಮೊದಲಿದ್ದರು, ಸದ್ಯ ಇವಾಗಲೂ ಕೂಡ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಹಲವು ವಿವಾದಗಳ ಮಧ್ಯೆ ಸಿಲುಕಾಕೊಂಡಿದ್ದಾರೆ. ಅದರಲ್ಲಿ ಇದು ಒಂದು. ದಾವಣಗೆರೆ ಎಲೆಕ್ಷನಲ್ಲೂ ಅವರು ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅದಕ್ಕೂ ವಿವಾದದಲ್ಲಿ ಸಿಲುಕೊಂಡಿದ್ರು. ಇವಾಗ ಮತ್ತೆ ಈ ಕೇಸ್ ಕೂಡ ಅವರಿಗೆ ದೊಡ್ಡ ಹೊಡೆತ ಕೊಡುತ್ತೆ. ಈ ಒಂದು ಸಚಿವ ಸಂಪುಟ ಏನು ವಿಸ್ತರಣೆ ಇದೆಯಲ್ಲ, ಅದರಲ್ಲಿ ಅವರು ಆ ಲಿಸ್ಟಲ್ಲಿ ಅವ್ರು ಇರಬೇಕು ಅಂದರೆ. ಬಟ್ ಈ ಕೇಸ್ ಎಲ್ಲ ದೊಡ್ಡ ಹೊಡೆತಗಳು ಕೊಡ್ತಾವೆ. ಇದೇನಾದರೂ ಹೈಕಮಾಂಡ್ಗೆ ಹೋಯಿತು ಅಂತ ಹೇಳಿದ್ರೆ ಸಚಿವ ಸ್ಥಾನ ಸಿಗೋದು ಕಷ್ಟ ಆಗುತ್ತೆ. ಆದರೆ ಇವಾಗ ಲೋಕಾಯುಕ್ತ ಪೊಲೀಸರು ಏನು ಮಾಡಿದ್ದಾರೆ, ಲೋಕಾಯುಕ್ತ ಅಧಿಕಾರಿಗಳು ಏನು ಮಾಡಿದ್ದಾರೆ, ಎಲ್ಲ ರೆಡಿ ಇದೆ ನಮಗೆ. ಅಂದರೆ ಇವರು 20 ವರ್ಷದ ಹಿಂದೆ ಶಾಸಕರು ಆಗೋದಕ್ಕಿಂತ ಮುಂಚೆ ಏನು ಇವ್ರದ್ದು ಆಸ್ತಿ ಇತ್ತು, ಈಗ ಎಷ್ಟಿದೆ, ಎಲ್ಲೆಲ್ಲಿ ಏನೇನು ಆಸ್ತಿ ಮಾಡಿದ್ದಾರೆ, ಇವರ ಆದಾಯ ಎಷ್ಟಿದೆ, ಇವರ ಗಳಿಸಿದ್ದಾದ್ರೂ ಎಷ್ಟು, ಆದಾಯ ಮೀರಿ ಆಸ್ತಿ ಗಳಿಕೆ ಇದೆ ಇವ್ರದ್ದು ಆಸ್ತಿ ಎಷ್ಟಿದೆ, ಇವರ ಆದಾಯ ಕಡಿಮೆ ಇದೆ, ಬಟ್ ಆಸ್ತಿ ನೋಡಿದ್ರೆ ಬಹಳ ಇದೆ. ತನಿಖೆಯಲ್ಲಿ ಹೊರಗೆ ಬಂದಿದೆ. ಅದು ನಮ್ಮ ಹತ್ರ ಪುರಾವೆಗಳಿದ್ದಾವೆ, ನಾವೆಲ್ಲ ರೆಡಿ ಮಾಡಿದ್ದೀವಿ. ಇವಾಗ ಪ್ರಾಸಿಕ್ಯೂಷನ್ನ ಕೋರಿ ರಾಜ್ಯಪಾಲರಿಗೆ ಲೋಕಾಯುಕ್ತ ಅಧಿಕಾರಿಗಳು ಮೊರೆ ಹೋಗಿದ್ದಾರೆ. ಅವರ ಅನುಮತಿಗಾಗಿ ಕಾಯ್ತಾ ಇದ್ದಾರೆ. ಅವರ ಅನುಮತಿ ಕೊಟ್ಟರೆ ಕೋರ್ಟ್ಗೆ ಹೋಗಿ ಸಲ್ಲಿಕೆ ಮಾಡ್ತಾರೆ. ಇವಾಗ ನೋಡಿ, ಇದು ಇದೆಯಲ್ಲ ಈ ಕೇಸು, ಜಮೀರಿಗೆ ಭಾಳ ದೊಡ್ಡ ತಲೆನೋವು ಇದು. ಇವಾಗೇನಾದರೂ ರಾಜ್ಯಪಾಲರು ಅನುಮತಿ ಕೊಟ್ಟುಬಿಟ್ರೆ ಈ ಕೋರ್ಟ್ ಇವರಿಗೆ ಸಮನ್ಸ್ ಕೊಡುತ್ತೆ. ಅದಾದ ನಂತರ ಕಾನೂನು ಪ್ರಕ್ರಿಯೆಗಳು ನಡೀತವೆ. ಅದಾದ ಮೇಲೆ ಮತ್ತೆ ಇವರು ಜಾಮೀನನ್ನು ಪಡ್ಕೊಳ್ಬೇಕಾಗುತ್ತೆ. ದೊಡ್ಡ ಕಥೆ ಇದೆ ಇದು ನೋಡ್ತಾ ಹೋದರೆ. ಸೊ ಇವಾಗ ಮಾತ್ರ ಭಾಳ ದೊಡ್ಡ ಸಂಕಷ್ಟ ಬಂದು ಒದಗಿದೆ ಇವರಿಗೆ. ಇವಾಗ ಜಮೀರ್ ಅಹಮದ್ ಖಾನ್ ಅವರಿಗೆ, ಮಾಜಿ ಸಚಿವ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಇವಾಗ ಟ್ರಬಲ್ನಲ್ಲಿದ್ದಾರೆ. ನೋಡಿ, ಇವರ ಆದಾಯ ಇರೋದು ಕಡಿಮೆ, ಆಸ್ತಿ ಜಾಸ್ತಿ ಇದೆ. ನಾವು 20 ವರ್ಷ ಇವರು ಶಾಸಕರು ಏನು ಮೊದಲು ಆಗಿದ್ದಿರಲಿಲ್ಲ, ಆ ಟೈಮ್ನಿಂದ ಕೂಡ ಈಗ ಒಂದು 20 ವರ್ಷದ ಮಟ್ಟಿಗೆ ನಾವು ಪೂರ್ತಿ ತನಿಖೆ ಮಾಡಿದ್ದೀವಿ. ಆವಾಗ ಎಷ್ಟು ಆಸ್ತಿ ಇತ್ತು, ಇವಾಗ ಎಲ್ಲೆಲ್ಲಿದೆ. ಶಿವಾಜಿನಗರದಲ್ಲಿ ಐಷಾರಾಮಿ ಬಂಗಲೆ ಇದೆ, ಮಗಳ ಮದುವೆಯನ್ನು ಐಷಾರಾಮಿಯಾಗಿ ಮಾಡಿದ್ದಾರೆ, ವಿದೇಶಿ ಪ್ರಯಾಣ ಮಾಡ್ತಿದ್ದಾರೆ, ಇವೆಲ್ಲವೂ ಇದೆ. ಹೇಗೆ ಬಂತು ಇವರಿಗೆ, ಇವರ ಆದಾಯವೇ ಅಷ್ಟಿಲ್ಲ ಅಂತ ಹೇಳಿ ಲೋಕಾಯುಕ್ತ ಪೊಲೀಸರು ಎಲ್ಲ ರೆಡಿ ಮಾಡಿದ್ದಾರೆ, ತನಿಖೆಯನ್ನು ಮಾಡಿದ್ದಾರೆ. ತನಿಖೆ ಮಾಡಿ ಎಲ್ಲ ರೆಕಾರ್ಡ್ಸ್ಗಳನ್ನು ಇಟ್ಕೊಂಡು ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿದ್ದಾರೆ. ಸೊ ಈ ಒಂದು ಪ್ರಕರಣದಲ್ಲಿ ನೋಡಿ, ಜುಲೈ 9ರಂದು ಅನಿಸುತ್ತೆ ಲೋಕಾಯುಕ್ತ ಅಧಿಕಾರಿ ಒಬ್ಬರು ಟ್ರಾನ್ಸ್ಫರ್ ಆದರು, ವರ್ಗಾವಣೆ ಮಾಡಿದ್ರು. ಅಂದರೆ ಅವರು ಲೋಕಾಯುಕ್ತ ಅಧಿಕಾರಿ ಏನು ಮಾಡಿದರು, ರಾಜ್ಯಪಾಲರಿಗೆ ಈ ಮನವಿಯನ್ನು ಕೋರಿದ 2 ದಿನದಲ್ಲಿ ಅವ್ರನ್ನ ವರ್ಗಾವಣೆ ಮಾಡಲಾಯಿತು. ಅದು ಕೂಡ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.